ಮಂತ್ರಾಲಯ ಪ್ರಭುಗಳಾದ ಗುರುರಾಯರು 48 ಮಹಾಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಈ 48 ಗ್ರಂಥಗಳಲ್ಲಿ ಮೊಟ್ಟ ಮೊದಲು ಅವರು ಬರೆದಿರುವ ಗ್ರಂಥ ಯಾವುದು? ಇದುವೇ ಬುಭುತ್ಸುಗಳಿಗೆ ಇರುವಂತಹ ದೊಡ್ಡ ಕುತೂಹಲದ ಪ್ರಶ್ನೆ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ವೆಂಕಟನಾಥ ಎಂಬ ಹೆಸರಿನಿಂದ ಪೂರ್ವಾಶ್ರಮದಲ್ಲಿ ಅಧ್ಯಯನವನ್ನು ಮಾಡ್ತಾಯಿದ್ರು. ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯ ಎಂಬ ತಮ್ಮ ಭಾವಂದಿರ ಬಳಿ ಅಧ್ಯಯನವನ್ನು ಮಾಡ್ತಾಯಿದ್ರು. ಆಗ ಅವರಿಗೆ ಸುಮಾರು 12-13 ವರ್ಷದ ವಯಸ್ಸಿನಲ್ಲಿ ಮಧ್ವವಿಜಯ ಗ್ರಂಥ ಪೂರ್ಣವಾಗಿ ಪಾಠ ಆಯಿತು. ಆಗಲೇ ಅವರು ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಶ್ರೀ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರುವಂತಹ ಪ್ರಮೇಯ ನವಮಾಲಿಕಾ ಎಂಬ ಗ್ರಂಥಕ್ಕೆ ವೆಂಕಟನಾಥಾಚಾರ್ಯರು ವ್ಯಾಖ್ಯಾನವನ್ನು ಬರೀತಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ಇನ್ನು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಯೌವನಾವಸ್ಥೆಗೂ ಮೊದಲೇ ಕೌಮಾರಾವಸ್ಥೆಯಲ್ಲೇ ಅವರು ಬರೆದಿರುವಂತಹ ಗ್ರಂಥ ಶ್ರೀ ನಾರಾಯಣ ಪಂಡಿತಾಚಾರ್ಯರ ಪ್ರಮೇಯ ನವಮಾಲಿಕಾ ಎಂಬ ಗ್ರಂಥದ ವ್ಯಾಖ್ಯಾನ. ಇದು ಗುರುರಾಯರು ರಚಿಸಿರುವಂತಹ ಮೊಟ್ಟ ಮೊದಲ ಕೃತಿ. ಅರ್ಥಾತ್ ಗುರುರಾಯರು ತಮ್ಮ ಗುರುಗಳಾಗಿರುವಂತಹ ಶ್ರೀಮದಾಚಾರ್ಯರ ಮೇಲೆ ಅಪಾರವಾದ ಭಕ್ತಿಯನ್ನು ಮಾಡಿ ಅವರ ಅನುಗ್ರಹಕ್ಕಾಗಿ ಮೊಟ್ಟ ಮೊದಲು ಅವರ ಚರಿತ್ರೆಯ ಕುರಿತಾದ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅವರು ವಾಂಗ್ಮಯ ಪ್ರಪಂಚದಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಗುರುರಾಯರು. ಇಂತಹ ಗುರುರಾಯರ ಅನೇಕ ಮಹಿಮೆಗಳಲ್ಲಿ ಇವತ್ತಿನ ದಿವಸ ಈ ಒಂದು ಮಹಿಮೆಯನ್ನು ತಿಳಿದು ನಾವೆಲ್ಲರೂ ಪುನೀತರಾಗಿದ್ದೇವೆ. ಶ್ರೀ ರಾಘವೇಂದ್ರ ಎಂಬ ಮಂತ್ರದಲ್ಲಿ ಅದ್ಭುತವಾದ ಶಕ್ತಿ ಅಡಗಿದೆ. ಶ್ರೀರಾಮಚಂದ್ರ ದೇವರ ಪೂರ್ಣ ಸನ್ನಿಧಾನ ಶ್ರೀ ರಾಘವೇಂದ್ರ ಎಂಬ ನಾಮದಲ್ಲಿ ಅಡಗಿದೆ. ಮತ್ತು ನಮ್ಮೆಲ್ಲರ ಉಪಾಸ್ಯ ಮೂರ್ತಿಯಾದ ಸಂಜೀವರಾಯ ಎಂದು ಪ್ರಸಿದ್ಧರಾದ ಹನುಮದೇವರ ಪೂರ್ಣ ಸನ್ನಿಧಾನ ಶ್ರೀ ರಾಘವೇಂದ್ರ ಎಂಬ ನಾಮ ಮಂತ್ರದಲ್ಲಿ ಅಡಗಿದೆ. ಅಂತಹ ಪವಿತ್ರವಾದ ಹೆಸರನ್ನು ಧರಿಸಿರುವ ತುಂಗಭದ್ರಾ ನದಿ ತೀರದಲ್ಲಿ ವಿರಾಜಮಾನರಾದ ಶ್ರೀ ಗುರು ಸಾರ್ವಭೌಮರ ಪವಿತ್ರವಾದ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಸಾವಿರಾರು ಮಂದಿ ಮನೆಗಳಲ್ಲಿ ಮಾಡ್ತಾ ಪುನೀತರಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಶ್ರೀಮತಿ ಶೀಲಾ ಶ್ರೀನಿವಾಸ್ ಇವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಪವಿತ್ರರಾಗಿದ್ದಾರೆ. ಪವಿತ್ರವಾದ ಕಾರ್ಯವನ್ನು ಮಾಡಿ ತಮ್ಮ ಜೀವನವನ್ನು ಅತ್ಯಂತ ಸೊಗಸಾಗಿ ಮಾರ್ಪಾಡು ಮಾಡಿಕೊಂಡಿದ್ದಾರೆ. ಇವರ ಆದರ್ಶದಲ್ಲಿ ಎಲ್ಲರೂ ಕೂಡ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಬೇಕು ಹಾಗೂ ಅದರಿಂದ ಬರುವಂತಹ ಅಪರಂಪಾರವಾದ ಪ್ರಯೋಜನಕ್ಕೆ ಪಾತ್ರರಾಗಬೇಕು. ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿರುವಂತಹ ಶ್ರೀಮತಿ ಶೀಲಾ ಶ್ರೀನಿವಾಸ್ ಇವರು ತಮ್ಮ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಳ್ತಾರೆ. ನಾವದನ್ನು ಕೇಳೋಣ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನ ಹೆಸರು ಶೀಲಾ ಶ್ರೀನಿವಾಸ್, KR ನಗರದಿಂದ. ನಾನು ಸುಮಾರು 11 ವರ್ಷಗಳಿಂದ ರಾಯರ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇನೆ. ಹಾಗೆಯೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಮತ್ತು ಓಂ ನಮೋ ಹನುಮತೇ ನಮಃ ಅಂತ ಬರೆಯುತ್ತಿದ್ದೆ. ಒಂದು ದಿನ ಯೂಟ್ಯೂಬ್ನಲ್ಲಿ ರಾಯರ ನಾಮಲೇಖನದ ಬಗ್ಗೆ ಗುರುಗಳು ತಿಳಿಸಿದ್ದು ನನಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ಶ್ರೀ ರಾಘವೇಂದ್ರ ಅಂತ ನೀವು ಬರೆದರೆ ರಾಮನಾಮ ಲೇಖನದ ಯಜ್ಞವೂ ಆಗುತ್ತದೆ ಮತ್ತು ಹನುಮದೇವರ ನಾಮಲೇಖನ ಯಜ್ಞವೂ ಆಗುತ್ತದೆ ಮತ್ತು ಗುರುರಾಯರ ನಾಮಲೇಖನ ಯಜ್ಞವೂ ಆಗುತ್ತದೆ ಎಂದು ತಿಳಿಸಿದರು. ಆಗ ನನಗೆ ತುಂಬ ಖುಷಿಯಾಯಿತು. ಆಗ ನಾನು ರಾಯರ ನಾಮಲೇಖನ ಪುಸ್ತಕಗಳನ್ನು ತರಿಸಿಕೊಂಡು 1,00,000 ಬಾರಿ ಬರೆದಿದ್ದೇನೆ ಮತ್ತು 100 ಪುಸ್ತಕಗಳನ್ನು ತರಿಸಿಕೊಂಡು ಬರೆಯುತ್ತಿದ್ದೇನೆ. 1,00,000 ರಾಯರ ನಾಮಲೇಖನ ಬರೆಯುವಾಗ ನನಗೆ ರಾಯರ ಅನುಗ್ರಹ ಆಗುತ್ತೆ.
ರಾಯರು ಹೂ ಪ್ರಸಾದದ ಮೂಲಕ ನನಗೆ ಅನುಗ್ರಹ ಮಾಡ್ತಾರೆ. ಆವಾಗ ನನಗೆ ತುಂಬ ಖುಷಿಯಾಗುತ್ತೆ. ಇದೇ ರೀತಿ ನನಗೆ ರಾಯರು 10 ಲಕ್ಷ ರಾಯರ ನಾಮಲೇಖನವನ್ನು ಬರೆಯಬೇಕು ಅಂತ ಅಂದುಕೊಂಡಿದ್ದೇನೆ. ರಾಯರು ನನಗೆ ಬರೆಯೋದಕ್ಕೆ ಶಕ್ತಿ ಕೊಡಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊತೇನೆ. ರಾಯರು ನಮ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವರು. ಭಕ್ತರಲ್ಲಿ ರಾಯರು ಬಯಸುವುದು ನಮ್ಮಲ್ಲಿರುವಂಥ ಅಹಂಕಾರ, ನಾನು, ನನ್ನದು, ಎಲ್ಲ ನಾನೇ ಅನ್ನೋ ಮನೋಭಾವನೆ, ದ್ವೇಷ, ಅಸೂಯೆ, ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲವನ್ನು ನಾವು ರಾಯರ ಪಾದಕ್ಕೆ ಅರ್ಪಿಸಿದಾಗ ನಮ್ಮಲ್ಲಿರುವ ಶುದ್ಧತೆ ಕಾಣುತ್ತದೆ. ಇದೇ ಗುರುಗಳಿಗೆ ನಮ್ಮಿಂದ ಬೇಕಾಗಿರುವ ದಕ್ಷಿಣೆ. ಇದೆಲ್ಲವನ್ನು ಅರ್ಪಿಸಿದಾಗ ರಾಯರು ಅವರ ಪವಾಡ ಶುರುವಾಗುತ್ತದೆ. ನಮ್ಮ ಜೀವನದಲ್ಲಿ ನಾವು ಮಾಡಿರುವ ಕೆಟ್ಟ ಕರ್ಮಗಳನ್ನು ರಾಯರು ದೂರ ಮಾಡಿ ಒಳ್ಳೆ ಪವಾಡವನ್ನು ಆಶೀರ್ವಾದವಾಗಿ ನೀಡಿ ನಮ್ಮ ಇಚ್ಛೆಗಳನ್ನು ಪೂರೈಸುತ್ತಾರೆ. ಅಲ್ಲಿಯವರೆಗೂ ತಾಳ್ಮೆ, ನಂಬಿಕೆ, ಭರವಸೆ ಇರಬೇಕು. ಎಷ್ಟು ತಾಳ್ಮೆಯಿಂದ ಕಾಯುತ್ತೀವೋ ಅಷ್ಟೇ ಸಿಹಿಯಾದ ಪ್ರತಿಫಲವನ್ನು ರಾಯರು ನೀಡುತ್ತಾರೆ ಅನ್ನುವುದು ನನ್ನ ನಂಬಿಕೆ. ಎಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ. ರಾಯರ ನಾಮಲೇಖನವನ್ನು ಬರೆಯಲು ತಿಳಿಸಿದಂಥ ಗುರುಗಳಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿಯ ತನಕ ತಾವು ಕೇಳಿದಂತೆ KR ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಶೀಲಾ ಶ್ರೀನಿವಾಸ್ ಇವರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ 16 ವರ್ಷಗಳಿಂದ ರಾಯರ ಭಕ್ತರಾಗಿದ್ದುಕೊಂಡು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು 1 ಲಕ್ಷ ಬಾರಿ ಬರೆದಿದ್ದಾರೆ. ಇವರಿಗೆ ನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಕಾಶಿಯ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ, ಸಮಸ್ತ ವಿಧವಾದ ಮಂಗಳಗಳನ್ನು ದಯಪಾಲಿಸಲಿ. ನೀವು ಕೂಡ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡುವ ಅಪೇಕ್ಷೆ ಹೊಂದಿದ್ದಲ್ಲಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.